ಈ ಥರ ಗಾಡಿ ಇಟ್ಕೊಂಡಿರೋರ ಪಾಡು ನಮ್ದಿದೇನೆ. ಪರಾಜ್ಗೆ ಅವರು ಸೂಪರ್ ಸ್ಪೋರ್ಟ್ಸ್ ದಿನ ನೆನಪ ಬರ್ತಾ ಇದೆ. No, I'm giving you the bike. Oh, okay, cool. Lovely bro, that one. Seriously, the way it looks. ತುಂಬಾ ರೇಗಿಸ್ತವ್ರೆ ಪರಾನು, ತುಂಬಾ ರೇಗಿಸ್ತವ್ರೆ. ರೋಡ್ ಪ್ರೆಸೆನ್ಸ್ ಆಕ್ಚುಲಿ ನಮ್ಮ ಗಾಡಿಗೆ ಚೆನ್ನಾಗಿದೆ, ಬಟ್ ದ್ಯಾಟ್ಸ್ ಅ ಬೀಸ್ಟ್. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಎಲ್ಲರೂ ಸಕ್ಕತ್ತಾಗಿದ್ದೀರಾ ಮತ್ತು ಆರಾಮಾಗಿದ್ದೀರಾ ಅಂದ್ಕೊತೀನಿ. ಟೈಮ್ 6:30, ವಾಪಸ್ ಇದ್ದೀವಿ, ರೋಡ್ ಮೇಲೆ ಹೋಗ್ತಾ ಇದ್ದೀವಿ ಒಂದು ಒಳ್ಳೆ ರೈಡ್ಗೆ. ಆ್ಯಂಡ್ ಇವತ್ತು ನಮ್ಮ ಜೊತೆ ಫರಾನ್ ಅವರೇ ಬರ್ತಾ ಇದ್ದಾರೆ. ಸೊ ಅವ್ರಿಗೊಂದು ಸ್ವಲ್ಪ ಕಾಂಟಿಂಗ್ಗೆ ನಾವು ಹೆಲ್ಪ್ ಮಾಡ್ತಾಯಿದ್ದೀವಿ. ಆ್ಯಂಡ್ ನಮಗೊಂದು ಸ್ವಲ್ಪ ಕಾಂಟೆಂಟ್ ಕ್ರಿಯೇಟ್ ಆಗುತ್ತೆ. ಸೊ ಆ ಥರ ಮಾಡೋಣ ಅಷ್ಟೇ. ಸೊ ನಮ್ಗೆ ಗೊತ್ತಿರೋ ಅಂಕಲ್ ಇವರು. ಚಿಕ್ಕ ವಯಸ್ಸಿಂದ ಸ್ಟೇಷ್ನರಿ ಸಾಮಾನೆಲ್ಲ ನಾನು ಇವ್ರ ಹತ್ರನೇ ತೊಗೊಳ್ತಾ ಇದ್ದೆ, ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು. ಆ್ಯಕ್ಚುಲಿ ಫಸ್ಟ್ ಥಿಂಗ್ ಫಸ್ಟ್, ಪೆಟ್ರೋಲ್ ಆ್ಯಕ್ಚುಲಿ ಕಡಿಮೆ ಇದೆ, ಪೆಟ್ರೋಲ್ ಹಾಕೊಬೇಕು. 6:30ಗೆ ನಮ್ಮ ಮನೆ ಹತ್ರ ಇಲ್ಲಿರೋ ಪೆಟ್ರೋಲ್ ಬಂಕ್ ಓಪನ್ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಚೆಕ್ ಮಾಡೋಣ ಬನ್ನಿ. ಓಪನ್ ಇರಲಿ ಅಪ್ಪ ತಾಯೇ ಅಮ್ಮ. ಹೇಗೋ ಓಪನ್ ಇದೆ ಗುರು. ಎಷ್ಟು ಗಂಟೆ ಓಪನ್ ಮಾಡೋದು ಪೆಟ್ರೋಲ್ ಬಂಕು? 6 ಗಂಟೆಗಾ? ಪರವಾಗಿಲ್ಲ. ಥ್ಯಾಂಕ್ ಯು. 1250 GPay ಇದೆ ಅಲ್ಲ? ಫರಾನ್ ಅವ್ರದ್ದು ಬ್ಯಾಟ್ ಮಿಸೈಲ್ ಆಚೆ ಬಂದಿದೆ ನೋಡಿ. ಕಾಂಗ್ರಾಟ್ಸ್ ಟು ಹೆಮ್ ಅವರ ಹೊಸ ಗಾಡಿ ಮೇಲೆ. ಸೊ ರೀಲ್ಸ್ ನೀವು ನೋಡಿರ್ತೀರ ಅವರ ಚಾನಲ್ ಮೇಲೆ ಮತ್ತು NFS ಮೋಟರ್ಸ್ ಮೇಲೆ ರಿವೀಲ್ ಮಾಡಿದ್ದಾರೆ ಗಾಡಿ. ಸೊ ದಟ್ಸ್ ಅ BMW S1000 XR. ಅಲ್ಲಿ ಸ್ಟಾರ್ಟ್ ಮಾಡಿದಿರ ತಳ್ಕೊಂಬರ್ತಾವ್ರು ನೋಡಿ. ನಾವು ಅದೇ ಮಾಡಿದ್ದು, ದೂರ ತಳ್ಬಿಟ್ಟು ಸ್ಟಾರ್ಟ್ ಮಾಡಿ ರೋಡಿಂದ ಬರೋದು. ಏನು ಮಾಡೋದು, ಈ ಥರ ಗಾಡಿ ಇಟ್ಕೊಂಡಿರೋರ ಪಾಡು ನಮ್ದಿದೇನೆ. ಯು ವಾಂಟ್ ಅ ಮೆಮೊರಿ ಕಾರ್ಡ್ ನಾವು? Go there, right? Bro, I highly suggest not to go Nandi Hills now. That road. We'll go from KR-Puram only, bro. Chumma, why to take risk? They'll not be standing near toll. Right after that Decathlon, no, that bridge you get down on the left-hand side, where you can escape the toll, right? Take left and go from inside, then come out of the toll. They'll stand there only. Very smart cops. Huh? No, I've fueled up, bro. You want to? Not too bad. Go there. We'll fuel up. ಏನು ಕಾಣುತ್ತೆ ನೋಡಿ ಅದು XR. ಅದು ಕಂಪ್ಲೀಟ್ ಬ್ಲ್ಯಾಕಲ್ಲಿ ತೊಗೊಂಡಿದ್ದಾರಲ್ಲ. ಸೊ DV ಬಂದ್ಬಿಟ್ಟು ರೆಡ್ ಕಲರಲ್ಲಿತ್ತು, ಪ್ಲಸ್ ಕಾರ್ಬನ್ ಫೈಬರ್ ಬಾಡಿ ಪಾರ್ಟ್ಸ್ ಎಲ್ಲ ಇತ್ತು ಅದಕ್ಕೆ. ಬಟ್ ದಿಸ್ ಈಸ್ ಕಂಪ್ಲೀಟ್ಲಿ ಸ್ಟಾಕ್. ಆ್ಯಂಡ್ ಇದು 2023 24 ಅನ್ಕೊಳ್ತೀನಿ ಇದು ಇವ್ರದ್ದು XR. ಇಸ್ ಗಾಟ್ ಇಟ್ ಫಾರ್ ಅ ವೆರಿ ಗುಡ್ ಡೀಲ್. ಸೊ ಸ್ಕಿಪ್ ಮಾಡ್ದಿರಾ ಈ ವ್ಲಾಗ್ನ ನೋಡಿ. ಸೊ XR ಒಂದು ಸ್ವಲ್ಪ ನೋಡ್ತೀರಾ ನಮ್ಮ ಚಾನಲ್ ಮೇಲೆ. ಮುಂಚೆ ಪ್ಲ್ಯಾನ್ ಇದ್ದಿದ್ದು ನಂದಿ ಹಿಲ್ಸ್ ರೋಡ್ ಹಿಡ್ಕೊಂಡು ಅಲ್ಲಿಂದ ಸ್ಯಾಟಲೈಟ್ ರಿಂಗ್ ರೋಡ್ ಹಿಡ್ಕೊಳ್ಳೋಣ ಅಂತ. ಬಟ್ ಸಿನ್ಸ್ ಟೈಮ್ ಈಸ್ ಆಲ್ರೆಡಿ 7, ಅಲ್ಲಿಂದ ಹೋಗೋದು ಸೇಫ್ ಅಲ್ಲ, ಗೊತ್ತಲ್ಲ ಏನಕ್ಕೆ ಅಂತ. ಅದೇ ಮಾತಾಡಿದ್ದು ನಾನು ಅವ್ರ ಹತ್ರ. ಪರವಾಗಿಲ್ಲ, KR-Puramದಿಂದ ಹೋಗೋಣ, ಸೇಫ್ ಇರಲ್ಲ, ಲೆಟ್ಸ್ ನಾಟ್ ಟೇಕ್ ರಿಸ್ಕ್ ಅಂತ ಅಂದ್ಬಿಟ್ಟು. ಬಿಕಾಸ್ ತುಂಬ ಸ್ಮಾರ್ಟ್ ಇದ್ದಾರೆ ಕಾಪ್ಸು. ಅವರು ಫ್ಯೂಲ್ ಮಾಡ್ಕೊತವ್ರೆ. ಲಾಕ್ಡ್ ಅಂತೂ ಇದೆ. ಇವತ್ತು ಒಂದು ಬರ್ಡೇ ಪಾರ್ಟಿಗೆ ಹೋಗ್ಬೇಕಾಗಿದೆ. ಸೊ ಸೋಮಶೇಖರ್ ಅವರಂತ, ಅವ್ರ ಮಗಳದು ಬರ್ಡೇ. ಸೊ ಹಾಗಾಗಿ ಅಲ್ಲಿಂದ ನಾವಿಬ್ಬರು ಅಂದ್ಕೊಳ್ತೀನಿ, ಬೇರೆ ಯಾರೂ ಜಾಯ್ನ್ ಆಗ್ತಿಲ್ಲ ಅನ್ಸುತ್ತೆ ರೈಡ್ಗೆ. ಆದರೆ ಗೊತ್ತಾಗುತ್ತೆ ಮುಂದೆ. ಕಾಂಟೆಂಟ್ ಎಲ್ಲ ಮುಗಿಸಿ ಬರ್ಡೇ ಸೆಲೆಬ್ರೇಷನ್ ಅಟೆಂಡ್ ಮಾಡಿ ಅವ್ರ ಮಗಳದು ಅಲ್ಲಿಂದ ಮನೆಗೆ ಬರೋಣ ಅಂತ ಇಷ್ಟು ಪ್ಲ್ಯಾನು. They are with us? You are joining them? We are separate. Acha, okay, cool. ಸೊ ಹೊರಡೋಣ. ಅಲ್ಲಿ ಬ್ಯಾಟ್ರಿ ಲೋ ಆಗಿಬಿಟ್ಟಿತ್ತು ಸೆಂಟ್ರಲ್ಲಿ, ಇಲ್ಲಿ ತನಕ ಬರೋದು ರೆಕಾರ್ಡ್ ಆಗಿಲ್ಲ. ಚಲೋ
How is it, bro, entering to ADV from Super Sports? ಸೊ ಫರಾನ್ ಅವರು ADVಗೆ ಎಂಟ್ರಿ ಕೊಡ್ತಾರೋದು ಈಗಲೇ ಅವ್ರಿಗೆ ಒಂಥರ ವಿಚಿತ್ರ ಅನಿಸ್ತಾ ಇದೆ ADV ಓಡಿಸೋದು. ಸೂಪರ್ ಸ್ಪೋರ್ಟ್ಸಿಂದ ADVಗೆ ಬರೋರಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ, ಯಾಕೆಂದರೆ ಕಂಫರ್ಟ್ ವೈಸ್ ತುಂಬ ಚೆನ್ನಾಗಿ ಅನಿಸುತ್ತೆ ಅವ್ರಿಗೆ. ಅದು ಆಡ್ರೆನಲಿನ್ ಪವರ್ ಅಂತ ಒಂದಿರುತ್ತಲ್ಲ ಸೂಪರ್ ಸ್ಪೋರ್ಟ್ಸಲ್ಲಿ, ಅವ್ರ RSV4ಅಲ್ಲಿ BMWs ಅವ್ರು ಓಡಿಸಿರೋ ಹಲವಾರು ಗಾಡಿನ ಕಂಪೇರ್ ಮಾಡಿದ್ರೆ ದಿಸ್ ಈಸ್ ಅಂಡರ್ ಪವರ್ಡ್ ಫಾರ್ ಹಿಮ್, ಸ್ಟಿಲ್ ಅಂಡರ್ ಪವರ್ಡ್. ನಮಗೆಲ್ಲ ಬೆನಿಲಿ ADVಯಿಂದ ಆ ಗಾಡಿಗೆ ಹೋದರೆ ಸಖತ್ ಪವರ್ಫುಲ್ ಅದು ಆ್ಯಕ್ಚುಲಿ. ಬಟ್ ಅದನ್ನು ಕಡಿಮೆ ಅನ್ಕೊಂಬಿಡಿ, XRನ ಇಸ್ ದ ಸೇಮ್ 1000cc engine which is there on the 1000 RR. ಸೊ ದಿಸ್ ಇಸ್ ದಿ XR. ಏನಂದರೆ ಒಂದು ಸ್ವಲ್ಪ ಟ್ಯೂನ್ ಅಪ್ ಇದೆ ವಿತ್ ದಿ ADV ಕ್ಲೋತಿಂಗ್ ಅಷ್ಟೇ ಗಾಡಿ ಇದು. ಬಟ್ ಬೇಜಾನ್ ಪವರ್ಫುಲ್ಲು. ಐ ಥಿಂಕ್ 165 bhp 170 bhp ಗಾಡಿ ಅದು, ಕಡಿಮೆ ಅಲ್ಲ ಗುರು. ಸೊ ಇದೆಲ್ಲ ಮಾಡೋಕ್ಕಾಗತ್ತಾ ಸೂಪರ್ ಸ್ಪೋರ್ಟ್ಸಲ್ಲಿ? ಆಗಲ್ಲ. ಇದೇ ಒಂದು BMW 1000 RR ಬರ್ತಾ ಇದೆ, ಅವ್ರು ಇದೆಲ್ಲ ಮಾಡೋಕ್ಕಾಗಲ್ಲ. ಏನಾದ್ರೆ ಕಿತ್ಕೊಂಡು ಹೋಗ್ಬೋದು ಅಷ್ಟೇ ಅವರು, ಬೇರೆ ಏನಿಲ್ಲ. ಯಾರಿಗೂರು ಇವನು ಇದೇ ಪ್ರಾಬ್ಲಮ್ಮು, ಆಕ್ಸಲರೇಟ್ ಮಾಡುವಾಗ ತಲೆನೋವುಗಳು ಅನ್ನೋದು ಇದೇನೆ. ಏನು ಕಾಣುತ್ತೆ ನೋಡಿ XR, ಸಕ್ಕತ್ತಾಗಿದೆ ಅಲ್ಲ. ಅದಕ್ಕೆ ಎಕ್ಸಾಸ್ಟ್ ಹಾಕಿದ್ರೆ ಏನೋ ಡೂ ಇಟ್ ಹಿಯರ್. ಸೊ ಫರಾನ್ ಅವರು ಆ್ಯಕ್ಚುಲಿ ಕಾಂಟೆಂಟ್ ಮಾಡಬೇಕಾಗಿದೆ, ಅವ್ರ ಎಕ್ಸಾಸ್ಟ್ನ ತೋರಿಸ್ಕೊಳ್ತವ್ರೆ. ಸೊ ನಾವು ಮಾಡಿದ್ದೀವಿ ಇದ್ರ ಮೇಲೆ ವ್ಲಾಗು, ಅದು ನಿಮಗೆ ಇನ್ನೊಂದು ವ್ಲಾಗಲ್ಲಿ ಬರುತ್ತೆ. ಸೊ ಪ್ಲೀಸ್ ಡು ಸಬ್ಸ್ಕ್ರೈಬ್. ಒಂದು ಕಂಪ್ಲೀಟ್ ಕಾಂಪ್ರಿಹೆನ್ಸಿವ್ ವ್ಲಾಗು S1000 XR ಮೇಲೂ ಮಾಡಿದ್ದೀವಿ. ಸೊ ಈಗ ನಾವು ಹೊಡ್ತಾ ಇರೋದು ನಮ್ಮ ಸೋಮಶೇಖರ್ ಅವರ ದಾಬಸ್ಪೇಟೆಗೆ, ಅಲ್ಲಿ ಅವರ ಮಗಳ ಬರ್ಡೇ ಅಂತ ಹೇಳಿದ್ನಲ್ಲ. ಸೊ ಇಬ್ಬರು ಅಲ್ಲಿ ಹೋಗಿ ಅವ್ರನ್ನ ಭೇಟಿಯಾಗಿ ಅಲ್ಲಿಂದ ಡೈರೆಕ್ಟ್ ಅಗೇನ್ ಟು ಸ್ಟೋರ್ ಹೋಗಬೇಕು NFS ಮೋಟರ್ಸ್ಗೆ. ಸೊ ಕೆಲವೊಂದು ಗಾಡಿಗಳದ್ದು ಡೆಲಿವರಿ ಇವತ್ತು ಇಟ್ಬಿಟ್ಟವ್ರೆ ಸಂಡೇಗೆ ಫರಾನ್ ಅವರು. ಯೂಶ್ವಲಿ ಫರಾನ್ ಅವರು ಸಂಡೇಸ್ ಓಪನ್ ಇರೋಲ್ಲ, ಬಟ್ ಇನ್ಮೇಲಿಂದ ಸಂಡೇಸ್ ಓಪನ್ ಮಾಡೋಕ್ಕೆ ಯೋಚನೆ ಮಾಡ್ತಾವ್ರೆ. ಅಂದರೆ ಸಂಡೇಸ್ ಓಪನ್ ಇರಬೇಕು ಆ್ಯಕ್ಚುಲಿ, ನೋಡೋಕೆ ಹೋದರೆ ಸ್ಯಾಟರ್ಡೆ ತನಕ ಇರ್ತಾರೆ, ಬಟ್ ಸಂಡೇಸು ಮಾಡಬೇಕು ಅವರು, ಯೋಚನೆ ಮಾಡ್ತಾವ್ರೆ. ನೋಡೋಣ. What happened? I want to put my earplugs on. This race helmet is pretty noisy. ಸೊ ವಿಂಡ್ ಬ್ಲಾಸ್ಟ್ ಸೌಂಡ್ ಬರುತ್ತೆ, ಇಯರ್ ಪ್ಲಗ್ಸ್ ಹಾಕ್ಕೊಳ್ತಾರೆ. ಹಾಕೊಳ್ಳಿ. ಏನು ಕಾಣುತ್ತೆ ಗುರು XR ಆದರೆ ನಿಜವಾಗ್ಲು ನೋಡಿ. ಸೊ ಒಂದು ಫ್ರೇಮಲ್ಲಿ XR, ಯು ಆಲ್ಸೋ ಹ್ಯಾವ್ ದ TRK 502. ರೋಡ್ ಪ್ರೆಸೆನ್ಸ್ ಆ್ಯಕ್ಚುಲಿ ನಮ್ಮ ಗಾಡಿಗೆ ಚೆನ್ನಾಗಿದೆ, ಬಟ್ ದ್ಯಾಟ್ಸ್ ಅ ಬೀಸ್ಟ್. ಒಂದು ಸ್ವಲ್ಪ ಫ್ಲೈ ಬೈ ಕೊಡ್ತಾರೆ ಇವಾಗ ಫರಾನ್ ಅವರು ನೋಡಿ. ಫರಾನ್ಗೆ ಅವರು ಸೂಪರ್ ಸ್ಪೋರ್ಟ್ಸ್ ದಿನ ನೆನಪು ಬರ್ತಾ ಇದೆ. ಸಿಂಗಲ್ ಸ್ಟ್ರೆಚ್ ಒಂದು ಸರ್ಟನ್ ಸ್ಪೀಡ್ಸ್ ನೋಡ್ತಾ ಇದೆ ನಮ್ಮ ಟಾರ್ಜನ್, ಕಂಪ್ಲೀಟ್ಲಿ ಓಪನ್ ಆಗಿಬಿಡ್ತಾ ಇದೆ ಇವತ್ತು ಆಫ್ಟರ್ ಅ ವೆರಿ ಲಾಂಗ್ ಟೈಮ್. ಯಾಕಂದ್ರೆ ರೋಡೇ ಹಂಗೆ ಐತೆ ಬ್ರೋ. ಯಪ್ಪ ಏನು ರೋಡ್, ಸೆಕ್ಸಿ ರೋಡ್ ಇದೆಲ್ಲ.
ಕೇಳಿಸ್ಕೊಂಡ್ರ ಅದು ಇನ್ನೂ ಸ್ಟಾಕಲ್ಲೇ ಹಿಂಗಿದೆ ಅದು. ಇಮ್ಯಾಜಿನ್ ಆಕ್ರಾ ಬಂದ್ಬಿಟ್ರೆ ಅದಕ್ಕೆ ಫುಲ್ ಸಿಸ್ಟಮು. ಕಿವಿ ತಂಪಾಗ್ಬಿಡ್ಬೇಕು ಪಕ್ಕದ ಓರೋರ್ಗೆ. ಲೀವ್ ಆಫ್ ದ ಹ್ಯಾಂಡ್ಸ್ ಬ್ರೋ. I'm like stretching it with 140s, 150s, 140, 150, 160. For you it is like, you know, child's play. When I'm on 160, you're giving me flybys, bro. No, I'm giving you the bike. Oh, okay, cool. I mean, yeah, I'll need to check the... From here, it's like 28 minutes. You can vlog till there also, bro. Changing the battery. Okay. ಏನ್ ಗುರು ಇಷ್ಟು ಸ್ಮೂತ್ ಆಗಿದೆ. ಸೊ ಡೈನಾಮಿಕ್ ಪ್ರೋ ಮೋಡಲ್ಲಿ ಹಾಕೊಂಡಿದ್ದಾರೆ. It's a sport bike with adventure clothing. ಯಾ ದಟ್ಸ್ ವಾಟ್ ವಿ ಸೇ. ಸೊ ನಾನು ಹೇಳ್ತಾ ಇದ್ನಲ್ಲ ಕಂಪ್ಲೀಟ್ ಒಂದು ಕಾಂಪ್ರಹೆನ್ಸಿವ್ ವ್ಲಾಗ್ ಅಂತ, ಅದನ್ನು ಮಾಡಿದ್ದೀವಿ. ಬನ್ನಿ ಹೋಗೋಣ ಇವಾಗ. ಈಗ ಸ್ಟ್ರೇಟ್ ದಾಬಸ್ಪೇಟೆನೆ. ಸೊ ಇಲ್ಲೂ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ರಿ. ಫರ್ಹಾನ್ ಅವ್ರದ್ದು ಇನ್ಸ್ಟಾಗ್ರಾಮು ಅಕೌಂಟು ನಿಮಗೆ ಗೊತ್ತೇ ಇರುತ್ತೆ ಯೂಟ್ಯೂಬಲ್ಲಿ. ನಮ್ಮದು ಫಾಲೋ ಮಾಡಿ ನೋಡಿ. ಎಲ್ಲ ಹಿಲ್ ಅಸಿಸ್ಟ್ ಎಲ್ಲ ಚೆಕ್ ಮಾಡ್ತವ್ರೇನೋ. ಐ ಆಮ್ ಇನ್ ಲವ್ ವಿತ್ ದಟ್ ಮೋಟರ್ಸೈಕಲ್. ಟಾರ್ಜನ್ ಮೇಲೆ ಕುತ್ಕೊಂಡು ಹೇಳ್ತಾ ಇದ್ದೀನಿ, ಬಟ್ ಟಾರ್ಜನ್ ಐ ಲವ್ ಯು ಟೂ ಕಣ. ನೀನು ಸಕ್ಕರಾಗಿದೆಯಾ ಮಮ್ಮ. ನೀನು ಎಕ್ಸ್ಟ್ರೀಮ್ ಸ್ಪೀಡ್ಸ್ ಮಾಡ್ತೀಯಾ ನಮ್ಮ ಇಂಡಿಯನ್ ರೋಡ್ ಕಂಡೀಷನ್ ಕಂಪೇರ್ ಮಾಡಿದ್ರೆ. ಅದು ಅಲ್ಟ್ರಾ ಎಕ್ಸ್ಟ್ರೀಮ್ ಅದು. ಅಲ್ಲೋಡಿ ಅಲ್ಲಿ ಬ್ರೋ ದಟ್ ಒನ್. ಸೀರಿಯಸ್ಲಿ ದ ವೇ ಇಟ್ ಲುಕ್ಸ್, ಏನ್ ಕಾಣುತ್ತೆ ಗಾಡಿ ನೋಡಿ. ಅದು ಏನಾಯ್ತು? ತುಂಬಾ ರೇಗಿಸ್ತವ್ರೆ ಬರೋನು, ತುಂಬಾ ರೇಗಿಸ್ತವ್ರೆ. ಬರುತ್ತೆ ಬರುತ್ತೆ, ಟೈಮ್ ನಮ್ದು ಬರುತ್ತೆ. ಟರ್ನ್ ಡೋಂಟ್ ವರಿ, ಅಪ್ಗ್ರೇಡ್ ಆಗೋಣ ನಾವು. ಹೆಂಗ್ ಟಾಂಗ್ ಕೊಡ್ತಾವ ಫರಾನು. This same route like this, right? This one route goes to Nelmangla. From Nelmangla we'll hit You know, right? Yeshwantpura. Yeshwantpura left. ಯಾ ಹಂಗೆ ಬ್ರಂಚ್ ಆಯಿತು ನಮ್ಮದು. ಇದು ಬ್ರೇಕ್ಫಾಸ್ಟು ಎಲ್ಲ ಲಂಚು ಎಲ್ಲ ಮಧ್ಯದಲ್ಲಿ ಮಾಡ್ಕೊಂಡಿದ್ದಕ್ಕೆ ಟೈಮ್ ಇವಾಗ 12:30. ಇನ್ನೇನು ಡೈರೆಕ್ಟ್ ಮನೆಗೇನೆ ಇವಾಗ, ಬೇರೆ ಎಲ್ಲೂ ಅಲ್ಲ. ಸೊ ಯಶವಂತ್ RRದು ಬ್ಲಾಗು ಕಂಪ್ಲೀಟ್ ಮಾಡಿದ್ದೀವಿ. ಕಂಪ್ಲೀಟ್ ಲೈಕ್ ವಾಕ್ ಅರೌಂಡ್ ಆ್ಯಂಡ್ ಆಸ್ ವೆಲ್ ಆಸ್ ರೈಡ್ ರಿವ್ಯೂ ಮಾಡಿದ್ದೀನಿ. ಅದು ನೆಕ್ಸ್ಟು ಬರುತ್ತೆ ವೀಡಿಯೋ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ, ನಮ್ಮ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಇಂಥ ಹಲವಾರು ಕಾಂಟೆಂಟ್ ಆ್ಯಂಡ್ ಅಪ್ಡೇಟ್ಸು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಸಿಗ್ತಾ ಇರುತ್ತೆ. ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ನಾನು ನಿಮಗೆ ಇನ್ನೊಂದು ವೀಡಿಯೋಲಿ ವಾಪಸ್ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.